ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತೀನಿ ಎಲ್ಲರಿಗೂ. ಪ್ರತಿಯೊಬ್ಬ RCB ಫ್ಯಾನ್ಸ್ ಯೋಚನೆ ಮಾಡ್ತಾ ಇದ್ದಾರೆ, ಬರುವಂತಹ IPL 2025 ಅಲ್ಲಿ KL ರಾಹುಲ್ RCBಗೆ ಬರ್ತಾರೆ, RCB ಪರ ಕ್ಯಾಪ್ಟನ್ಸಿ ಮಾಡ್ತಾರೆ. ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆ KL ರಾಹುಲ್ ಓಪನಿಂಗ್ ಮಾಡಿ ಮೇ ಬಿ IPL 2025 ಅಲ್ಲಿ KL ರಾಹುಲ್ ಅವರ ಕ್ಯಾಪ್ಟನ್ಸಿಯಲ್ಲಿ RCB ಮೊಟ್ಟ ಮೊದಲ ಬಾರಿಗೆ ಕಪ್ಪು ಗೆಲ್ಲುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಸ್, ಇದೆಲ್ಲ ಆಗುತ್ತಾ? ಎಸ್, ಆಗೇ ಆಗುತ್ತೆ. ಆದ್ರೆ RCB ಮ್ಯಾನೇಜ್ಮೆಂಟ್ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾಗುತ್ತೆ. ಇಫ್ ಸಪೋಸ್ ನಮ್ಮ RCB ಮ್ಯಾನೇಜ್ಮೆಂಟ್ ಈ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಇತಿಹಾಸ ಸೃಷ್ಟಿ ಮಾಡೋದು ಗ್ಯಾರಂಟಿ ಗುರು. ಸೊ ಯಾವ್ದಪ್ಪ ಆ ಅಗ್ನಿ ಪರೀಕ್ಷೆ ಅಂತ ಹೇಳಿದ್ರೆ, KL ರಾಹುಲ್ RCBಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ RCB ಮ್ಯಾನೇಜ್ಮೆಂಟ್ ಬರುವಂತಹ IPL 2025 ಅಲ್ಲಿ ಮ್ಯಾಚ್ ಗೆಲ್ಲೋಕ್ಕಿಂತ ಮುಂಚೆ ಬರುವಂತಹ IPL 2025 ಅಲ್ಲಿ ಮೆಗಾ ಆಕ್ಷನ್ ಟೇಬಲ್ ಮೇಲೆ ಬರೋಬ್ಬರಿ 10 ಟೀಮ್ಗಳ ಜೊತೆ ಫೈಟ್ ಮಾಡಿ KL ರಾಹುಲ್ಗೋಸ್ಕರ ಗೆಲ್ಲಬೇಕಾಗುತ್ತೆ. ಸೊ ಈ 10 ಟೀಮು ಬರೋಬ್ಬರಿ KL ರಾಹುಲ್ ಅವರ ಬರುವಂತಹ IPL 2025 ಮೆಗಾ ಆಕ್ಷನ್ ಅಲ್ಲಿ ಟಾರ್ಗೆಟ್ ಮಾಡ್ತಿರೋ ಅಥವಾ ಇಲ್ಲ ಗೊತ್ತಿಲ್ಲ. ಆದ್ರೆ ಆರ್ಚ್ ರೈವಲ್ರಿ, RCBಗೆ ಆರ್ಚ್ ರೈವಲ್ರಿ ಚೆನ್ನೈ ಸೂಪರ್ ಕಿಂಗ್ ತಂಡ ಮಾತ್ರ ಬರೋಬ್ಬರಿ ಟಾರ್ಗೆಟ್ ಮಾಡಿ KL ರಾಹುಲ್ ಅವರ ಬೈ ಮಾಡಕ್ಕೆ ನೋಡ್ತಾರೆ. ಯಾಕೆ CSK ಟೀಮು ಬರುವಂತಹ IPL 2025 ಮೆಗಾ ಆಕ್ಷನ್ ಅಲ್ಲಿ KL ರಾಹುಲ್ ಅವರಿಗೆ ಗಟ್ಟಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಯಾವೆಲ್ಲ ರೀಸನ್ಸ್ ಇದ್ದಾವೆ? ಫೈನಲಿ ಈ IPL 2025 ಮೆಗಾ ಆಕ್ಷನ್ ಎಂಬ ಫೈಟ್ ನಲ್ಲಿ KL ರಾಹುಲ್ ಅವರಿಗೋಸ್ಕರ CSK ಮೇಲೆ RCB ಗೆಲ್ಲುತ್ತಾ ಅಥವಾ RCB ಮೇಲೆ CSK ಗೆಲ್ಲುತ್ತಾ? ಇದ್ರ ಬಗ್ಗೆ A to Z ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ RCB ಮತ್ತು CSK ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟ್ನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ KL ರಾಹುಲ್ IPL ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಾದ್ರೆ, KL ರಾಹುಲ್ IPL ಅಲ್ಲಿ ಅಂತಪರಿ ಹೇಳಿಕೊಳ್ಳೋ ಹಾಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಿಲ್ಲ. ಅಂಟಿಲ್ 2016 RCBಗೆ ಬರೋಕ್ಕಿಂತ ಮುಂಚೆ KL ರಾಹುಲ್ ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಿಲ್ಲ IPL ಅಲ್ಲಿ. ಯಾವಾಗ KL ರಾಹುಲ್ RCBಗೆ ಬಂದ್ರು 2016 ಆ ಒಂದು ಪರ್ಫಾರ್ಮೆನ್ಸ್ಗೆ ಅವರ ಲೈಫ್ ಚೇಂಜ್ ಆಗಿತ್ತು. ಆದರೆ RCB ಫ್ಯಾನ್ಸ್ಗೆ ಒಂದು ಡಿಸಪಾಯಿಂಟ್ಮೆಂಟ್ ಏನಪ್ಪಾ ಅಂದರೆ, ಆ ಒಂದು 2016 ಫೈನಲ್ RCB ವರ್ಸಸ್ SRH ಈ ಮ್ಯಾಚಲ್ಲಿ ನಾವು ಈಸಿಯಾಗಿ ಗೆದ್ದು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಯಲ್ಲಿ RCB ಮೊಟ್ಟ ಮೊದಲ ಬಾರಿಗೆ ಕಪ್ಪು ಗೆಲ್ತಾ ಇದ್ವಿ. ಆದರೆ ಅಲ್ಲಿ ಕತೆನೇ ಬೇರೆ ಆಗಿತ್ತು. ವಿರಾಟ್ ಮತ್ತು ಕ್ರಿಸ್ ಗೇಲ್ ಫ್ಯಾಬುಲಸ್ ಆಗಿ ಸ್ಟಾರ್ಟ್ ಕೊಟ್ಟಿದ್ರು. ಆ ಒಂದು ಸ್ಟಾರ್ಟ್ ನೋಡಿ ಪ್ರತಿಯೊಬ್ಬ RCB ಫ್ಯಾನ್ಸು ಫೈನಲಿ ನಮಗೂ ಒಂದು ಕಪ್ಪು ಬಂತೇಳಿ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಸೊ ಆ ಒಂದು ಸೆಲೆಬ್ರೇಷನ್ ಮಾಡೋಷ್ಟಿಗೆಲ್ಲ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗಿ ಫೈನಲಲ್ಲಿ ಮತ್ತೆ ಸೋತ್ವಿ. ಆದರೆ ಇಫ್ ಸಪೋಸ್ ಅವತ್ತಿನ ದಿನ KL ರಾಹುಲ್ ಇನ್ನೂ ಸ್ವಲ್ಪ ಹೊತ್ತು ನಿಂತಿದ್ರೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದ್ವಿ. ಬಟ್ ಅವತ್ತಿನ ದಿನ KL ರಾಹುಲ್ ಬೇಗನೆ ಔಟ್ ಆದ್ರು. ಸೊ ಆ ಒಂದು ಚಾನ್ಸ್ ಅವತ್ತು ಮಾಡಿದ ತಪ್ಪು KL ರಾಹುಲ್ ಈ ವರ್ಷ ಅಂದರೆ ಬರುವಂತಹ IPL 2025 ಅಲ್ಲಿ ಮತ್ತೊಂದು ಚಾನ್ಸ್ ಸಿಕ್ಕಿದೆ. ಜಸ್ಟ್ ಪ್ಲೇಯರ್ ಆಗಿ ಅಷ್ಟೇ ಅಲ್ಲ, ಆಸ್ ಎ ಕ್ಯಾಪ್ಟನ್ ಹಾಕಿಸಿ RCB ಪರ ಮೊಟ್ಟ ಮೊದಲ ಕಪ್ಪನ್ನು ಗೆಲ್ಲಬಹುದು. ಆದರೆ RCB ಮ್ಯಾನೇಜ್ಮೆಂಟ್ ಈ ಮೆಗಾ ಆಕ್ಷನ್ ಎಂಬ ಫೈಟ್ ನಲ್ಲಿ ಗೆಲ್ತಾರ ಅಂತ ಒಂದು ಬಿಗ್ ಕ್ವಶನ್. ಲಕ್ನೋ ಮ್ಯಾನೇಜ್ಮೆಂಟ್ KL ರಾಹುಲ್ ಅವರ ರಿಲೀಸ್ ಮಾಡ್ತಾರ? ಇದ್ರ ಬಗ್ಗೆ ಹೇಳ್ಬೇಕಾದ್ರೆ, ಲಾಸ್ಟ್ IPL 2024 ಅಲ್ಲಿ KL ರಾಹುಲ್ ಮತ್ತು ಲಕ್ನೋ ಓನರ್ ಅವರಿಬ್ಬರ ನಡುವೆ ಆ ಒಂದು ಇನ್ಸಿಡೆಂಟ್ಸ್ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಮತ್ತು ಇವನ್ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಸಾಕಷ್ಟು ಡಿಸ್ಕಸ್ ಮಾಡಿದ್ರು. ನೆಕ್ಸ್ಟ್ ವರ್ಷ IPL 2025 ಅಲ್ಲಿ KL ರಾಹುಲ್ ಲಕ್ನೋ ಪರ ಆಡಲ್ಲ, ಮೆಗಾ ಆಕ್ಷನ್ಗೆ ಹೋಗ್ತಾರೆ ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಲೇಟೆಸ್ಟ್ ಆಗಿ ಲಕ್ನೋ ಪ್ಲೇಯರು ಅಮಿತ್ ಮಿಶ್ರಾ ಅವರು ಒಂದು ಪಾಡ್ಕಾಸ್ಟ್ ನಲ್ಲಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಲಕ್ನೋ ಓನರ್ ಬರುವಂತಹ IPL 2025 ಅಲ್ಲಿ ಒಂದು ಹೊಸ ಕ್ಯಾಪ್ಟನ್ ಸರ್ಚ್ ಮಾಡ್ತಾ ಇದ್ದಾರೆ ಅಂತೇಳಿ. ಮತ್ತು ಅದೇ ರೀತಿಯಾಗಿ ಸ್ಪೋರ್ಟ್ಸ್ 24 ನ್ಯೂಸ್ ಇವರ ಆರ್ಟಿಕಲ್ ಪ್ರಕಾರ ಲಕ್ನೋ ಓನರ್ಸ್ ಬರುವಂತಹ IPL 2025 ಮೆಗಾ ಆಕ್ಷನ್ ಅಲ್ಲಿ ರೋಹಿತ್ ಶರ್ಮಾ ಅವ್ರನ್ನ ಎಷ್ಟು ಖರ್ಚದ ಪರವಾಗಿಲ್ಲ ಅವ್ರನ್ನ ಬೈ ಮಾಡಲೇಬೇಕಂತೇಳಿ ಕಾಯ್ತಾ ಇದ್ದಾರೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದರ ಅರ್ಥ KL ರಾಹುಲ್ ಮೆಗಾ ಆಕ್ಷನ್ಗೆ ಬರೋದು ಕನ್ಫರ್ಮ್. KL ರಾಹುಲ್ ಮೆಗಾ ಆಕ್ಷನ್ಗೆ ಬಂದ್ರೆ ಏನಾಗುತ್ತೆ ಗೊತ್ತಾ? KL ರಾಹುಲ್ ಮೆಗಾ ಆಕ್ಷನ್ಗೆ ಬಂದ್ರೆ ಬರೋಬ್ಬರಿ 10 ಟೀಮಲ್ಲಿ 9 ಟೀಮು ಟಾರ್ಗೆಟ್ ಮಾಡ್ತಾರೆ. ಇನ್ನೂ ಒಂದು ಟೀಮು ಲಕ್ನೋ ಟೀಮ್ದವರು ಟಾರ್ಗೆಟ್ ಮಾಡಲ್ಲ, ಅವರೇ ಬಿಡ್ತಾ ಇದ್ದಾರೆ. ಮತ್ತೆ ಅವ್ರು ಯಾಕೆ ಟಾರ್ಗೆಟ್ ಮಾಡ್ತಾರೆ? 9 ಟೀಮ್ದವರು ಟಾರ್ಗೆಟ್ ಮಾಡ್ತಾರೆ. ಯಾಕೆಂದರೆ KL ರಾಹುಲ್ ಕ್ವಾಲಿಟಿ ಪ್ಲೇಯರು ಮತ್ತು ಇಂಡಿಯಾ ಸ್ಟಾರ್ ಪ್ಲೇಯರು, ವಿಕೆಟ್ ಕೀಪರ್ ಮಾಡ್ತಾರೆ, ಕ್ಯಾಪ್ಟನ್ಸಿ ಮಾಡ್ತಾರೆ,
ಟಾಪ್ ಆಫ್ ದಿ ಆರ್ಡರ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಮಿಡಲ್ ಆರ್ಡರ್ ನಲ್ಲಿ ಸಹ ಬ್ಯಾಟಿಂಗ್ ಮಾಡ್ತಾರೆ. ಇಂಥ ಕ್ವಾಲಿಟಿ ಪ್ಲೇಯರ್ ನ ಯಾವ ಟೀಮು ಟಾರ್ಗೆಟ್ ಮಾಡಲ್ಲ ಗುರು, ಬರೋಬ್ಬರಿ 9 ಟೀಮು ಟಾರ್ಗೆಟ್ ಮಾಡ್ತಾರೆ. ಆದ್ರೆ ಮೆಗಾ ಆಕ್ಷನ್ ಅಲ್ಲಿ KL ರಾಹುಲ್ ಗೋಸ್ಕರ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಮ್ಗೆ KL ರಾಹುಲ್ ಬೇಕೇ ಬೇಕು ಅನ್ನೋರು ಅದು RCB ಮತ್ತು CSK ಟೀಮು. CSK ಬಗ್ಗೆ ಹೇಳ್ಬೇಕಾದ್ರೆ ಲೇಟೆಸ್ಟ್ ಆಗಿ ಅಲ್ಲಿ CSK CEO ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬರುವಂತಹ IPL 2025 ಅಲ್ಲಿ ಧೋನಿಯವರು ಅನ್ಅವೈಲೇಬಲ್ ಇದ್ರೆ ನಾವು IPL ಮೆಗಾ ಆಕ್ಷನ್ ಅಲ್ಲಿ ದ ಬೆಸ್ಟ್ ವಿಕೆಟ್ ಕೀಪರ್ ನ ಬೈ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ವಿಚ್ ಮೀನ್ಸ್ ಇದರ ಅರ್ಥ KL ರಾಹುಲ್ ದ ಬೆಸ್ಟ್ ವಿಕೆಟ್ ಕೀಪರ್ ಅವರೇ ಇದ್ದಾರೆ. ಅದಕ್ಕೋಸ್ಕರ CSK ಟೀಮ್ ಮಸ್ಟ್ ಅಂಡ್ ಶುಡ್ KL ರಾಹುಲ್ ಅವ್ರನ್ನ ಟಾರ್ಗೆಟ್ ಮಾಡೇ ಮಾಡ್ತಾರೆ. ಚೆನ್ನೈಗೆ KL ರಾಹುಲ್ ಹೋದ್ರೆ ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಸಿಗುತ್ತೆ ಮತ್ತು ವಿಕೆಟ್ ಕೀಪರ್ ಕೊರತೆ ಇರಲ್ಲ ಮತ್ತು ಕ್ವಾಲಿಟಿ ಇರುವಂತಹ ಪ್ಲೇಯರ್ ಸಿಕ್ಕಂಗೆ ಆಗುತ್ತೆ. ಶೋರ್ ಆಗಿ ಬರುವಂತಹ ಮೆಗಾ ಆಕ್ಷನ್ ಅಲ್ಲಿ CSK ಟೀಮು KL ರಾಹುಲ್ ಅವ್ರನ್ನ ಟಾರ್ಗೆಟ್ ಮಾಡೇ ಮಾಡ್ತಾರೆ. ಇನ್ನು ನಮ್ಮ RCB ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಈ IPL 2025 ಅಲ್ಲಿ RCBಗೆ ಒಂದು ಹೊಸ ಕ್ಯಾಪ್ಟನ್ ಅವಶ್ಯಕತೆ ಇದೆ. ಫಾಫರ್ ಬಗ್ಗೆ ಹೇಳ್ಬೇಕಾದ್ರೆ ಆಲ್ಮೋಸ್ಟ್ ನಮ್ಮ RCB ಟೀಮು ಫಾಫರ್ಗೆ ರಿಟರ್ನ್ ಮಾಡಲ್ಲ. ಯಾಕೆಂದ್ರೆ ಈ ಒಂದು ಮೆಗಾ ಆಕ್ಷನ್ ಇರೋದ್ರಿಂದ ಒಂದು ಫ್ಯೂಚರ್ನ ಬೇಸ್ ಮಾಡಿಕೊಂಡು ಒಂದು ಯಂಗ್ ಪ್ಲೇಯರ್ನ ಟಾರ್ಗೆಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ ಒಂದು ರೀಸನ್ ಮೇಲೆ ಫಾಫರ್ ಹೋದ್ರೆ ಶೋರ್ ಆಗಿ ಒಂದು ಹೊಸ ಕ್ಯಾಪ್ಟನ್ ಅವಶ್ಯಕತೆ ಇದೆ. ಒಂದು ಹೊಸ ಕ್ಯಾಪ್ಟನ್ ಮತ್ತು ವಿರಾಟ್ ಕೊಹ್ಲಿ ಅವರ ಜೊತೆ ಒಂದು ಓಪನಿಂಗ್ ಬ್ಯಾಟರು ಮತ್ತು ವಿಕೆಟ್ ಕೀಪರು ಇದೆಲ್ಲ ಮಾಡುವಂತಹ ಏಕೈಕ ಸ್ಟಾರ್ ಪ್ಲೇಯರು ಅದು ನಮ್ಮ ಕನ್ನಡಿಗ KL ರಾಹುಲ್. ಇಫ್ ಸಪೋಸ್ ನಮ್ಮ RCB ಮ್ಯಾನೇಜ್ಮೆಂಟ್ ಮೆಗಾ ಆಕ್ಷನ್ ಅಲ್ಲಿ KL ರಾಹುಲ್ ಅವ್ರನ್ನ ಬೈ ಮಾಡಿದ್ರೆ RCB ಪರ ಕ್ಯಾಪ್ಟನ್ ಮಾಡ್ತಾರೆ ಮತ್ತು ವಿರಾಟ್ ಕೊಹ್ಲಿ ಅವರ ಜೊತೆ ಓಪನಿಂಗ್ ಮಾಡಿ ಬೆಂಕಿ ಆಟ ಆಡ್ತಾರೆ KL ರಾಹುಲ್ ಮತ್ತು ವಿಕೆಟ್ ಕೀಪರ್ ಸಹ ಮಾಡ್ತಾರೆ. ಆದ್ರೆ ಈ ಮೆಗಾ ಆಕ್ಷನ್ ಎಂಬ ಫೈಟ್ ನಲ್ಲಿ KL ರಾಹುಲ್ ಅವ್ರನ್ನ ಪಡೆಯೋಕೆ CSK ಮೇಲೆ RCB ಗೆಲ್ಲುತ್ತಾ ಅಥವಾ RCB ಮೇಲೆ CSK ಗೆಲ್ಲುತ್ತಾ ಅಂತೇಳಿ ಅದು ಮೆಗಾ ಆಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ಲಾಸ್ಟ್ 2022 ಮೆಗಾ ಆಕ್ಷನ್ ಅಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನ ಪಡೆಯೋಕೆ CSK ಮತ್ತು RCB ಇವರಿಬ್ಬರ ಫೈಟ್ ಅಲ್ಲಿ RCB ಟೀಮು ಸಕ್ಸಸ್ಫುಲ್ ಆಗಿ ವಿನ್ ಆಗಿದ್ರು. ಆದ್ರೆ ಈ ಮೆಗಾ ಆಕ್ಷನ್ ಅಲ್ಲಿ KL ರಾಹುಲ್ ಅವ್ರನ್ನ ಪಡೆಯೋಕೆ CSK ಗೆಲ್ಲುತ್ತಾ ಅಥವಾ RCB ಗೆಲ್ಲುತ್ತಾ ಗೊತ್ತಿಲ್ಲ. ಸೊ IPL ಫ್ಯಾನ್ಸ್ ಮತ್ತು RCB ಫ್ಯಾನ್ಸ್ ಮತ್ತು CSK ಫ್ಯಾನ್ಸ್ ನಿಮ್ಮ ಪ್ರಕಾರ ಬರುವಂತಹ IPL 2025 ಮೆಗಾ ಬ್ಲಾಕ್ ಬಸ್ಟರ್ ಮೆಗಾ ಆಕ್ಷನ್ ಅಲ್ಲಿ KL ರಾಹುಲ್ ಯಾವ ಟೀಮಿನ ಪರ ಆಡಬಹುದು? ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬ RCB ಮತ್ತು CSK ಫ್ಯಾನ್ಸ್ಗೆ ತಪ್ಪದೇ ಶೇರ್ ಮಾಡಿ. ಸಿಗೋಣ.